ರಾಜ್ಯದ ಕರಾವಳಿಯ ಅಭಿವೃದ್ಧಿಗೆ ಕೋಮುವಾದ ಕಾರಣನಾ? ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಹಚ್ಚಿದಂತಹ ಟ್ವೀಟ್ ಕಿಚ್ಚು ವಿಪಕ್ಷ ಬಿಜೆಪಿಯನ್ನ ಕೆರಳಿಸಿದೆ. ನಾಯಕತ್ವ ಬದಲಾವಣೆಯ ಚರ್ಚೆ, ಶಾಸಕರ ಫಾರಿನ್ ಟ್ರಿಪ್ ಸುದ್ದಿಯ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಡುವೆ ಅಭಿವೃದ್ಧಿ ಸಮರ ತಾರಕಕ್ಕೇರಿದೆ. ಇದು ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ವಿಜಯೇಂದ್ರ ಎಕ್ಸ್ ವಾರ್. ಅಭಿವೃದ್ಧಿಗೆ ಕೋಮುವಾದದ ಬಣ್ಣ ಕಟ್ಟಿದ ಸಚಿವ ಪ್ರಿಯಾಂಕ್ ಖರ್ಗೆ ಪೇಚಿಗೆ ಸಿಲುಕಿದ್ದಾರೆ. ಶಿವಮೊಗ್ಗ ಹಾಗೂ ಕಲಬುರಗಿಯನ್ನ ಅಭಿವೃದ್ಧಿಯಲ್ಲಿ ಹೋಲಿಕೆ ಮಾಡಿ ಪರಸ್ಪರ ಕಾಲೆಳೆದುಕೊಂಡಿದ್ದಾರೆ. ಕೋಮುವಾದದ ಕಾರಣಕ್ಕೆ ಕರಾವಳಿಗೆ ಐಟಿ-ಬಿಟಿ ಬರ್ತಾ ಇಲ್ಲ. ಹೂಡಿಕೆ ಬಾರದ್ದಕ್ಕೆ ಕೋಮುವಾದದ ಬಣ್ಣ ಹಚ್ಚಿದ ಸಚಿವ ಖರ್ಗೆ. ಹೌದು, ಕೋಮುವಾದದ ಕಾರಣಕ್ಕೆ ಕರಾವಳಿಗೆ ಐಟಿ-ಬಿಟಿ ಕಂಪನಿಗಳು ಬಂಡವಾಳ ಹೂಡಲು ಹಿಂಜರಿತಾ ಇವೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಕಿಚ್ಚು ಹಚ್ಚಿದೆ. ಕರಾವಳಿಯನ್ನ ಕೋಮುವಾದದ ಪ್ರಯೋಗಶಾಲೆಯನ್ನಾಗಿಸಿದ್ದಾರೆ ಅಂತ ಬಿಜೆಪಿ ಹಾಗೂ ಆರ್ಎಸ್ಎಸ್ ಅನ್ನ ಟೀಕಿಸಿದ್ದು ಬಿಜೆಪಿ ಬೆಂಕಿಯಾಗಿದೆ. ಕರಾವಳಿಯನ್ನ ಕೋಮುವಾದದ ಪ್ರಯೋಗಶಾಲೆಯನ್ನಾಗಿಸಿ ಜನಾಂಗೀಯ ಕಾರಣಕ್ಕೆ ದಂಗೆ, ಕೊಲೆಗಳಾಗೋದು ಸರ್ವೇ ಸಾಮಾನ್ಯ ಎನ್ನುವಂತಹ ಸ್ಥಿತಿಗೆ ಪಟ್ಟಭದ್ರ ಹಿತಾಸಕ್ತಿಗಳು ತಂದಿಟ್ಟಿವೆ. ಬಡವರ ಮಕ್ಕಳನ್ನ ಬಲಿ ಪಡೆದು 10 ಕುಟುಂಬ ಕಣ್ಣೀರಿನಲ್ಲಿ ಬದುಕುವಂತಾಗಿದೆ. ಎಲ್ಲ ಪ್ರಗತಿಪರ ಮನಸ್ಸುಗಳು ಸೌಹಾರ್ದ ಕರಾವಳಿಯನ್ನ ಕಟ್ಟುವ ಕಾಯಕಕ್ಕೆ ಮುಂದಾದಲ್ಲಿ ಕೋಮುವಾದವನ್ನ ಸೋಲಿಸಬಹುದು, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಿರ್ಮಿಸಬಹುದು. ಕರಾವಳಿ ಬಗ್ಗೆ ಮಾತನಾಡುವ ಬಗ್ಗೆ ಕಲಬುರಗಿ ಬಗ್ಗೆ ಯೋಚಿಸಿ. ಕಲಬುರಗಿಗೆ ಐಟಿ-ಬಿಟಿ ಯಾಕೆ ಕಾಲಿಟ್ಟಿಲ್ಲ ಅಂತ ವಿಜಯೇಂದ್ರ ಪ್ರಶ್ನೆ. ಬಂಡವಾಳ ಹೂಡಲು ಹಿಂಜರಿತಾ ಇವೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ಗೆ ಬೆಂಕಿಯುಂಡೆಯಂತಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕರಾವಳಿ ತನ್ನ ಶಕ್ತಿಯಿಂದ ಅಭಿವೃದ್ಧಿ ಹೊಂದಿದ್ದು, ಖರ್ಗೆ ತಮ್ಮ ಕಲಬುರಗಿ ಜಿಲ್ಲೆಯತ್ತ ಗಮನ ಹರಿಸಿ ನಿಮ್ಮ ಆಡಳಿತದ ಅಸಮರ್ಥತೆಯಿಂದ ರಾಜ್ಯದಿಂದ ಹೊರ ಹೋಗ್ತಾ ಇರುವ ಕಂಪನಿಗಳನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಿ ಅಂತ ತಿರುಗೇಟು ನೀಡಿದ್ರು. ಕಲಬುರಗಿ ಇಂದಿಗೂ ಯಾಕೆ ಹಿಂದುಳಿದಿದೆ? ನಿಮ್ಮನ್ನ ನಂಬಿದ ಜನರನ್ನ ಇಂದು ಹಿಂದುಳಿಯಲು ಬಿಟ್ಟಿದ್ದು ಯಾಕೆ ಎನ್ನುವುದನ್ನ ಮೊದಲು ಹೇಳಿ. ಅಲ್ಲಿ ಯಾಕೆ ಐಟಿ-ಬಿಟಿ ಬಂಡವಾಳ ಹಾಕುವಂತೆ ಮಾಡುವುದು ತಮಗೆ ಸಾಧ್ಯವಾಗಿಲ್ಲ? ಮೊದಲು ಅದರ ಬಗ್ಗೆ ಮಾತಾಡಿ. ನಿಮ್ಮ ತವರು ಜಿಲ್ಲೆಯ ಯುವಕರು ಉದ್ಯೋಗಕ್ಕಾಗಿ ಇಂದಿಗೂ ಪರದಾಡುತ್ತಿದ್ದಾರೆ. ಕುಡಿಯುವ ನೀರಿಗೂ ಹಾಹಾಕಾರವಿದೆ. ಮೊದಲು ನಿಮ್ಮ ಮನೆಯಂಗಳದ ಕತ್ತಲೆಯನ್ನ ಹೋಗಲಾಡಿಸಿ, ನಂತರ ಬೆಳಗುತ್ತಿರುವ ಕರಾವಳಿಯ ಬಗ್ಗೆ ಮಾತನಾಡಿ. ನಿಮ್ಮ ತಂದೆ 4 ಬಾರಿ ಸಿಎಂ, ಶಿವಮೊಗ್ಗವನ್ನ ಸಿಂಗಾಪುರ ಮಾಡಲಿಲ್ಲಬೇಕೇ? ಬಿವೈ ವಿಜಯೇಂದ್ರ ಟ್ವೀಟ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್. ಕರಾವಳಿ ಇರಲಿ, ಮೊದಲು ನಿಮ್ಮ ತವರು ಕಲಬುರಗಿಯತ್ತ ನೋಡಿ ಎಂದ ವಿಜಯೇಂದ್ರ ಬಾಣವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಶಿವಮೊಗ್ಗ ಕಡೆಗೆ ತಿರುಗಿಸಿದ್ದಾರೆ. ನಿಮ್ಮ ತಂದೆ 4 ಬಾರಿ ಸಿಎಂ ಆಗಿದ್ರು, ಹೀಗಿದ್ರೂ ಶಿವಮೊಗ್ಗವನ್ನ ಸಿಂಗಾಪುರ ಮಾಡಲಿಲ್ಲ ಯಾಕೆ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಇರೋದಕ್ಕೆ ಭೌಗೋಳಿಕ ಹಾಗೂ ಐತಿಹಾಸಿಕ ಕಾರಣ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ. ಈ ಪ್ರದೇಶವನ್ನ ಅಸಮತೋಲನಕ್ಕೆ ಐತಿಹಾಸಿಕ ಹಾಗೂ ಭೌಗೋಳಿಕ ಕಾರಣಗಳಿವೆ ಎಂಬ ವಿಷಯ ತಿಳಿದಿದ್ರೆ ಆರ್ಟಿಕಲ್ 371(j) ವಿಶೇಷ ಸ್ಥಾನಮಾನ ನೀಡಲು ಬಿಜೆಪಿಯ ಕೇಂದ್ರ ಸರ್ಕಾರ ನಿರಾಕರಿಸುತ್ತಿರಲಿಲ್ಲ. ನಿಮ್ಮ ತಂದೆಯವರು 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದರಲ್ಲವೇ? ಶಿವಮೊಗ್ಗವನ್ನ ಸಿಂಗಾಪುರದಂತೆ ಮಾಡಲಾಗಲಿಲ್ಲವೇಕೆ? ಹೋಗಲಿ, ಬೆಂಗಳೂರಿನ ಮಟ್ಟಕ್ಕಾದರೂ ತರಲಾಗಲಿಲ್ಲವೇಕೆ? ಒಟ್ಟಾರೆ ಆಡಳಿತ ವಿಪಕ್ಷಗಳ ನಾಯಕರು ಅಭಿವೃದ್ಧಿ ಕುರಿತು ಪರಸ್ಪರ ಸೂಚನೆ ಸಲಹೆಗಳನ್ನ ವಿನಿಮಯ ಮಾಡಿಕೊಳ್ಳುವುದನ್ನ ಬಿಟ್ಟು ಟೀಕೆ ಟಿಪ್ಪಣಿಯಲ್ಲಿ ತೊಡಗಿ ತಮ್ಮ ಹುಳುಕುಗಳನ್ನ ತಾವೇ ಜಗಜ್ಜಾಹೀರು ಮಾಡಿಕೊಳ್ತಾ ಇರೋದು ರಾಜಕಾರಣಿಗಳ ಅಸಲಿತನವನ್ನ ಬಯಲು ಮಾಡಿದಂತಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.